ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ತಾಮನ್ಕರ್, ಪ್ರಿನ್ಸಿಪಲ್, ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜು ಗೋಣಿಕೊಪ್ಪಲು. ನಮ್ಮ ಸಂಸ್ಥೆಯು 2007ಕ್ಕೆ ಪ್ರಾರಂಭವಾಗಿ ಇಂದಿಗೆ 19 ವರ್ಷಗಳು ಸಂದಿವೆ. ಕಳೆದ ಸತತ 19 ವರ್ಷಗಳಿಂದ ಉತ್ತಮ ಫಲಿತಾಂಶಗಳನ್ನೇ ಪಡೆದುಕೊಂಡು ಬಂದಿದ್ದೇವೆ. ಅದರಂತೆ ಈ ವರ್ಷವೂ ಕೂಡ ನಾವು ಓವರಾಲ್ ಪರ್ಸೆಂಟೇಜ್ 99.64% ನಮ್ಮ ಕಾಲೇಜಿಗೆ ಬಂದಿರುತ್ತದೆ. ಅತ್ಯುತ್ತಮ ಫಲಿತಾಂಶ ಕಂಡು ನಮಗೆಲ್ಲರಿಗೂ ಸಂತೋಷ ಆಗಿದೆ, ಬಹಳ ಖುಷಿಯಾಗಿದೆ. ಇದಕ್ಕೆ ಕಾರಣಕರ್ತರಾದ ಪೋಷಕರು, ಟೀಚಿಂಗ್, ನಾನ್ ಟೀಚಿಂಗ್ ಫ್ಯಾಕಲ್ಟಿ ಹಾಗೂ ವಿದ್ಯಾರ್ಥಿಗಳು, ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ವಿದ್ಯಾರ್ಥಿಗಳ ಪರಿಶ್ರಮ, ಟೀಚಿಂಗ್ ಫ್ಯಾಕಲ್ಟಿಯವರ ನಿರಂತರ ಪ್ರಯತ್ನ ಹಾಗೂ ಪೋಷಕರ ಸಹಕಾರ ಇದಕ್ಕೆಲ್ಲ ಕಾರಣ ಆಗಿದೆ. ನಾವು ಈಗಾಗಲೇ ವಾಣಿಜ್ಯ ವಿಭಾಗದಲ್ಲಿ 100% ಫಲಿತಾಂಶವನ್ನು ಪಡೆದಿದ್ದೇವೆ ಹಾಗೂ ವಿಜ್ಞಾನ ವಿಭಾಗದಲ್ಲಿ 99.44% ಗಳಿಸಿದ್ದೇವೆ. ವಿಜ್ಞಾನ ವಿಭಾಗದಲ್ಲಿ ನಾವು 591 ಅಂಕಗಳನ್ನು ಪಡೆಯುವುದರ ಮೂಲಕ 2 ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ. ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡೆದು, ಕೊಡಗು ಡಿಸ್ಟ್ರಿಕ್ಟಿಗೆ 2ನೇ ಸ್ಥಾನವನ್ನು ಪಡೆದು, ಕರ್ನಾಟಕ ರಾಜ್ಯಕ್ಕೆ 9ನೇ ಸ್ಥಾನವನ್ನು ಗಳಿಸಿದ್ದಾರೆ. ಹಾಗೆಯೇ ಕಾಲೇಜಿಗೆ 2ನೇ ಸ್ಥಾನವನ್ನು ಪಡೆದ ಜೆನ್ಸಿಯಾ ಡೇವಿಡ್ 590 ಅಂಕಗಳೊಂದಿಗೆ ಕೊಡಗು ಡಿಸ್ಟ್ರಿಕ್ಟಿಗೆ 3ನೇ ಸ್ಥಾನವನ್ನು ಪಡೆದು, ಕರ್ನಾಟಕ ರಾಜ್ಯಕ್ಕೆ 10ನೇ ರ್ಯಾಂಕನ್ನು ಗಳಿಸಿದ್ದಾಳೆ. ಅದರಂತೆ ನಮ್ಮಲ್ಲಿ ವಿಜ್ಞಾನ ವಿಭಾಗಕ್ಕೆ ನಮ್ಮ ಕಾಲೇಜಿನಲ್ಲಿ 3ನೇ ಸ್ಥಾನ ಗಳಿಸಿದ ಜಾಸ್ಮಿನ್ ಡಿ, ಅವಳು 587 ಅಂಕಗಳನ್ನು ಗಳಿಸಿದ್ದಾಳೆ. ವಿಜ್ಞಾನ ವಿಭಾಗದಲ್ಲಿ 91 ಅತ್ಯುನ್ನತ ಶ್ರೇಣಿಯನ್ನು ಗಳಿಸುವುದರೊಂದಿಗೆ ಉತ್ತಮ ಫಲಿತಾಂಶವು ದೊರೆತಿದೆ. ಹಾಗೆಯೇ ವಾಣಿಜ್ಯ ವಿಭಾಗದಲ್ಲಿ 100% ಫಲಿತಾಂಶ ಗಳಿಸಿ ನಮ್ಮಲ್ಲಿ ಸಾತ್ವಿ ದೇಚಮ್ಮ ವಿದ್ಯಾರ್ಥಿನಿ 583 ಅಂಕಗಳೊಂದಿಗೆ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾಳೆ. ದ್ವಿತೀಯ ಸ್ಥಾನವನ್ನು 2 ವಿದ್ಯಾರ್ಥಿನಿಯರು ಹಂಚಿಕೊಂಡಿದ್ದು, ಪಲ್ಲವಿ ಮತ್ತು ದಕ್ಷ ಮುತ್ತಮ್ಮ 579 ಅಂಕಗಳೊಂದಿಗೆ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆಯೇ 3ನೇ ಸ್ಥಾನವನ್ನು ರುಹೀನಾ ಬೇಗಂ 577 ಅಂಕಗಳನ್ನು ಪಡೆಯುವುದರ ಮೂಲಕ 3ನೇ ಸ್ಥಾನವನ್ನು ನಮ್ಮಲ್ಲಿ ಗಳಿಸಿದ್ದಾಳೆ. ಹಾಗಾಗಿ ಟೋಟಲ್ ಆಗಿ ನಮ್ಮ ಸಂಸ್ಥೆಯಲ್ಲಿ 135 ಅತ್ಯುನ್ನತ ಶ್ರೇಣಿ ಹಾಗೂ 138 ಪ್ರಥಮ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ಈ ಸತಿ ಪಾಸಾಗಿ ಅತ್ಯುತ್ತಮ ಫಲಿತಾಂಶವನ್ನು ಗಳಿಸಿದ್ದಾರೆ. ಇದರಲ್ಲಿ ಎಲ್ಲರಿಗೂ ಹೆಮ್ಮೆ ಇದೆ. ಇದರ ಹಿಂದೆ ದುಡಿದ ಸರ್ವರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳ್ತೇನೆ. ನಮ್ಮಲ್ಲಿ ವಿಜ್ಞಾನ ವಿಭಾಗ ಹಾಗೂ ವಾಣಿಜ್ಯ ವಿಭಾಗ 2 ಭಾಗಗಳಿದ್ದು, ವಿಜ್ಞಾನದಲ್ಲಿ PCMB, PCMC ಅನ್ನುವ 2 ಕಾಂಬಿನೇಷನ್ ಇರುತ್ತದೆ. ಲ್ಯಾಂಗ್ವೇಜಿನಲ್ಲಿ ಕನ್ನಡ, ಹಿಂದಿ ಇದೆ, ಇಂಗ್ಲೀಷು ಕಂಪಲ್ಸರಿ ಆಗಿರುತ್ತದೆ. ಹಾಗೆಯೇ ವಾಣಿಜ್ಯ ವಿಭಾಗದಲ್ಲಿ EBAC, ಎಕನಾಮಿಕ್ಸ್, ಬಿಸಿನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಹಾಗೂ ಕಂಪ್ಯೂಟರ್ ಸೈನ್ಸ್ 4 ಆಪ್ಷನ್ಸ್ ಇದ್ದು, ಅಲ್ಲಿಯೂ ಕೂಡ ಕನ್ನಡ, ಹಿಂದಿ, ಇಂಗ್ಲೀಷ್ ಸಬ್ಜೆಕ್ಟುಗಳು ಇರ್ತವೆ. ಹಾಗಾಗಿ ಈಗಾಗಲೇ ಇನ್ನು ಸದ್ಯದಲ್ಲಿ 10ನೇ ತರಗತಿಯ ಫಲಿತಾಂಶವು ಬರಲಿದ್ದು, ಪ್ರಥಮ PUCಗೆ ದಾಖಲಾತಿ ಪ್ರಕ್ರಿಯೆಯು ನಮ್ಮಲ್ಲಿ ಆಲ್ರೆಡಿ ಪ್ರಾರಂಭ ಆಗಿದೆ. ಅದಕ್ಕೋಸ್ಕರ ನಾವು ಈಗಲೇ ರಿಜಿಸ್ಟ್ರೇಷನ್ ಓಪನ್ ಇದೆ. ಎಲ್ಲ ವಿದ್ಯಾರ್ಥಿಗಳು, ನಾನು ಏನು ಕೇಳಿಕೊಳ್ಳುವುದೆಂದರೆ, ನಮ್ಮ ಕೊಡಗು ಡಿಸ್ಟ್ರಿಕ್ಟ್ನ ಎಲ್ಲ ವಿದ್ಯಾರ್ಥಿಗಳು ಹೊರ ಜಿಲ್ಲೆಗೆ ಹೋಗುವುದರ ಬದಲು ತಮ್ಮ ಜಿಲ್ಲೆಯಲ್ಲೇ ಇರುವ ಸಂಸ್ಥೆಗಳಾದ ನಮ್ಮ ಈ ಸಂಸ್ಥೆಯಲ್ಲಿ ಬಂದು ಏನು 10ನೇ ತರಗತಿಯಲ್ಲಿ ಫಲಿತಾಂಶವನ್ನು ಗಳಿಸ್ತಾರೆ ಅದಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ದ್ವಿತೀಯ PUCಯಲ್ಲಿ ಪಡೆದು ನಂತರದ ಉನ್ನತ ವ್ಯಾಸಂಗಕ್ಕೆ ಬೇಕಾದಲ್ಲಿ ಹೊರಗಿನ ಜಿಲ್ಲೆಗಳಿಗೆ ಹೋಗುವಲ್ಲಿ ಪ್ರಯತ್ನ ಪಡಬಹುದು ಅಂತ ನಾನು ಎಲ್ಲರ ಹತ್ರ ಈ ಮೂಲಕ ಕೇಳಿಕೊಳ್ತೇನೆ. ನಮ್ಮಲ್ಲಿ ಬಸ್ ಸೌಲಭ್ಯವಿದೆ ಹಾಗೂ
ಸ್ಕಾಲರ್ಶಿಪ್ ಫೆಸಿಲಿಟಿ ಇದೆ. ಡಿಸ್ಟ್ರಿಕ್ಟ್ನಲ್ಲಿ ಮೊದಲ 3 ಸ್ಥಾನ ಗಳಿಸಿದ ವಿದ್ಯಾರ್ಥಿಯರಿಗೆ ಫ್ರೀ ಎಜುಕೇಷನನ್ನು ನಾವು ಕಲ್ಪಿಸ್ತೇವೆ. ಹಾಗೆಯೇ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದು ಉನ್ನತ ಅಂಕಗಳೊಂದಿಗೆ ಓದಬೇಕು ಅನ್ನುವ ವಿದ್ಯಾರ್ಥಿನಿಯರಿಗೆ ನಾವು ಇಲ್ಲಿ ಸ್ಕಾಲರ್ಶಿಪ್ ಪಡೆಯುವುದರ ಮೂಲಕ ಕಡಿಮೆ ಫೀಸ್ನಲ್ಲಿ ಅವರಿಗೆ ಉತ್ತಮ ಎಜುಕೇಷನನ್ನು ನಾವು ಈ ಸಂಸ್ಥೆಯು ಕೊಡ್ತದೆ. ಹಾಗೆಯೇ ಒಳ್ಳೆ ಟೀಚಿಂಗ್ ಫ್ಯಾಕಲ್ಟಿ ಇದೆ, ಡೆಡಿಕೇಟೆಡ್ ಟೀಚಿಂಗ್ ಫ್ಯಾಕಲ್ಟಿ. ಸದಾ ಮಕ್ಕಳ ಬಗ್ಗೆನೇ ಚಿಂತನೆಯನ್ನು ಮಾಡುತ್ತಾ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮತ್ತಷ್ಟು 2 ಸಾರಿ 3 ಸಾರಿ ಅವರಿಗೆ ಅರ್ಥ ಆಗುವಷ್ಟು ಸಲ ಅವರಿಗೆ ಹೇಳಿಕೊಡುತ್ತಾ, ಬೇಕಾದಲ್ಲಿ ಇನ್ನೂ ಹೆಚ್ಚಿನ ಕಲಿಕೆ ಬೇಕಾದಲ್ಲಿ ಈವ್ನಿಂಗ್ ಸಂಜೆ 8 ಗಂಟೆ ತನಕನೂ ನಾವು ತರಗತಿಗಳನ್ನು ನಡೆಸುತ್ತೇವೆ. ಇದರ ಪ್ರಯತ್ನಕವಾಗಿಯೇ ನಮಗೆ ಈ ಸರ್ತಿ ಇಂಥ ಫಲಿತಾಂಶ ದೊರೆತಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು PU ವಿದ್ಯಾಭ್ಯಾಸಕ್ಕೆ ತಮ್ಮ ಸಂಸ್ಥೆಗೆ ಕಳುಹಿಸಿಕೊಂಡಲ್ಲಿ ಅವರು ಉತ್ತಮ ಫಲಿತಾಂಶದೊಂದಿಗೆ ಹೊರಗಡೆ ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗೆಯೇ ನಮ್ಮಲ್ಲಿ ವಿಜ್ಞಾನ ವಿದ್ಯಾರ್ಥಿಗಳಿಗೆ KCET, NEET, JEE ಕೋಚಿಂಗ್ ಫೆಸಿಲಿಟಿ ಕೂಡ ನಮ್ಮಲ್ಲಿ ಇದೆ. ಅದಕ್ಕೋಸ್ಕರ ಉತ್ತಮ ಅವಕಾಶ ಇದ್ದು ದಿನಾಲು ಅಂತ ಹೇಳಿದರೆ ಕೆಲವು ಕಡೆ ನಾವು ಕೇಳಿದ ಹಾಗೆ ವೀಕೆಂಡ್ಸ್ಗಳಲ್ಲಿ ಕ್ಲಾಸ್ಗಳನ್ನು ಮಾಡ್ತಾರೆ. ಅದು ಇರೋದಿಲ್ಲ. ಸೋಮವಾರದಿಂದ ಶುಕ್ರವಾರದ ತನಕ ಎವ್ರಿ ಡೇ CET, NEET ಕೋಚಿಂಗ್ ತರಗತಿಗಳು ಕೂಡ ಅವರ ಎಕ್ಸಾಮ್ ತನಕ ನಡೀತದೆ. ಹಾಗೆಯೇ ಉತ್ತಮ ಲ್ಯಾಬ್ ಸೌಕರ್ಯಗಳು ಕೂಡ ನಮ್ಮಲ್ಲಿದೆ. ಒಟ್ಟಾರೆಯಾಗಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಹಾಗೂ ಉತ್ತಮ ಟೀಚಿಂಗ್ ನಾನ್ ಟೀಚಿಂಗ್ ಎಲ್ಲ ಫ್ಯಾಕಲ್ಟಿಗಳೊಂದಿಗೆ ಉತ್ತಮ ಅವಕಾಶವಿದ್ದು ಒಂದು ವಿದ್ಯಾರ್ಥಿ ಉಪಯೋಗಕ್ಕಾಗಿ ವಿದ್ಯಾರ್ಥಿನಿಯರಿಗೆ ಏನು ಉಪಯೋಗವಿದೆ ಅದಕ್ಕೆಲ್ಲವೂ ಬೇಕಾಗಿರುವಂಥದ್ದು ನಮ್ಮ ಸಂಸ್ಥೆಯಲ್ಲಿ ಇದ್ದು ಎಲ್ಲವನ್ನು ಮಕ್ಕಳು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗಬಹುದು ಅಂತ ನಾನು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಹರಿಕೃಷ್ಣನ್ ಎಂ. ನಾನು ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು 2025-26ನೇ ಸಾಲಿನ ದ್ವಿತೀಯ PUC ಎಕ್ಸಾಮಿನೇಷನಲ್ಲಿ 600ಗೆ 591 ಅಂಕಗಳನ್ನು ಗಳಿಸಿದ್ದೇನೆ ವಿಜ್ಞಾನ ವಿಭಾಗದಲ್ಲಿ. ಹಾಗೂ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದೇನೆ, ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದೇನೆ ಹಾಗೂ ರಾಜ್ಯ ಮಟ್ಟದಲ್ಲಿ 9ನೇ ಸ್ಥಾನವನ್ನು ಗಳಿಸಿದ್ದೇನೆ. ನನ್ನ ಕಾಲೇಜಿನ ಬಗ್ಗೆ ಹೇಳಬೇಕಾದರೆ ವಿದ್ಯಾನಿಕೇತನ ಎಂಬುದು ಕಲಿಕೆಗೆ ಯೋಗ್ಯವಾದ ಅತ್ಯುತ್ತಮ ಕಾಲೇಜು. ಇಲ್ಲಿ ಕಲಿಕೆಗೆ ಬಹುಮುಖ್ಯ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಹಾಗೂ ಟೀಚರ್ಸ್ ತುಂಬ ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಕಾನ್ವರ್ಸೇಷನ್ ಮಾಡ್ತಾರೆ, ನಮಗಿರೋ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತಾರೆ. 10ನೇ ತರಗತಿಯಲ್ಲಿ ಓದುತ್ತಿದ್ದಾಗ ನನಗೆ ಉತ್ತಮ ಅಂಕಗಳು ಬಂದಿತ್ತು ಹಾಗೂ ನನಗೆ ಇಲ್ಲಿ 2 ವರ್ಷ ಕೂಡ ಫ್ರೀ ಎಜುಕೇಷನ್ ಕೊಟ್ಟಿದ್ದರು ಹಾಗೂ ಇತರ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸ್ಕಾಲರ್ಶಿಪ್ ಸೌಲಭ್ಯತೆಯನ್ನು ಕೊಡುತ್ತಾರೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ದ್ವಿತೀಯ PUCಯಲ್ಲಿ 8 ಗಂಟೆ ಕ್ಲಾಸಸ್ ಮಾಡಿಬಿಟ್ಟು ಅವರಿಗೆ ಏನೆಲ್ಲ ಡೌಟ್ ಇದೆಯೋ ಅವ್ರದ್ದು ಮಾರ್ಕ್ಸ್ ಕೂಡ ಇಂಪ್ರೂವ್ ಮಾಡಿದ್ದಾರೆ. ನಿಮಗೆ ನೋಡ್ಬೋದು ತುಂಬ ಅತ್ಯುತ್ತಮ ರಿಸಲ್ಟ್ಸ್. ನಾವು ಬರೀ ಟಾಪರ್ಸ್ ಮಾತ್ರ ಅಲ್ಲ, ಆ್ಯಾವರೇಜ್ ಇರೋ ಮಕ್ಕಳು ಕೂಡ ಇಲ್ಲಿ ಬಂದ ಮೇಲೆ ತುಂಬ ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಆಗ್ತದೆ. ಹಾಗೂ ಟೀಚರ್ಸ್ ನಾನು ತುಂಬ ಥ್ಯಾಂಕ್ ಯು ಹೇಳಬೇಕು ಎಲ್ಲರಿಗೆ. ತುಂಬ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ, ಬಿಕಾಸ್ ಅಷ್ಟು ಎಫರ್ಟ್ಸ್ ಹಾಕಿದ್ದಾರೆ. ದಿನನಿತ್ಯ ಡೌಟ್ಸ್ನ ಕ್ಲಿಯರ್ ಮಾಡ್ತಾರೆ, ಪರ್ಸನಲಾಗಿ ಬಂದು ಕೇಳ್ತಾರೆ ನಿನಗೇನು ಪ್ರಾಬ್ಲಮ್ ಇದೆ ಎಲ್ಲ ಸಾಲ್ವ್ ಮಾಡ್ತಾರೆ. ಪ್ಲಸ್ KCET ಕೂಡ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಈಗಲೂ ಕೂಡ ಕ್ಲಾಸಸನ್ನು ನೀಡ್ತಾ ಇದ್ದಾರೆ. ಎಲ್ಲ ಟೀಚರ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಮಾಡಬೇಕು ಅಂತೇಳಿ ಮುಂದೆ ನಾನು ಈಗ KCET ಎಕ್ಸಾಮ್ ಬರೀತೀನಿ. April 23rd ಮತ್ತು 24th ಎಕ್ಸಾಮ್ ಇದೆ. ಅದಾದಮೇಲೆ ಅದರಲ್ಲಿ ಬರೋ ರ್ಯಾಂಕ್ ಪ್ರಕಾರ ನಾನು ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಬೇಕಂತ ಇದ್ದೀನಿ. ಕಾಲೇಜಸ್ ಅದರಲ್ಲಿ ಬರೋ ರ್ಯಾಂಕ್ ಪ್ರಕಾರ ಹೋಗಬೇಕಂತ ಇಷ್ಟಪಡ್ತೀನಿ. ಅಪ್ಪ ಅಮ್ಮನಿಗೆ ಎಷ್ಟು ಖುಷಿ ಇತ್ತು? ಪೇರೆಂಟ್ಸ್ ತುಂಬ ಪ್ರೌಡಾಗಿದ್ದಾರೆ, ತುಂಬ ಖುಷಿ ಪಡ್ತಾರೆ. ನಂದು ಮಾರ್ಕ್ಸ್ ನೋಡಿ ತುಂಬ ಇಷ್ಟ ಆಯಿತು. ಕಾಲೇಜಿಗೆ ತುಂಬ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಇಷ್ಟಪಡ್ತಾರೆ. ಫ್ರೆಂಡ್ಸ್ಗೆ ಏನು ನೀವು ಒಂದು ಟಾಪರ್ ಆಗಿ ಹೇಳ್ಬೋದು? ಕಾಲೇಜ್ ಬಗ್ಗೆ ನಾನು ಹೇಳೋದು ಬೇಡ, ನಿಮಗೆ ರಿಸಲ್ಟ್ಸ್ ನೋಡಿ ಏನೇ ಗೊತ್ತಾಗ್ತದೆ. ಬೆಸ್ಟ್ ಕಾಲೇಜ್. ನಾನು ಬರೋ ಎಲ್ಲರಿಗೆ ಹೇಳ್ತೀನಿ, ನಂದು ಹಾರ್ಟ್ ಫೆಲ್ಟಾಗಿ ನಾನು ವಿದ್ಯಾನಿಕೇತನ ಸಜೆಸ್ಟ್ ಮಾಡ್ತೀನಿ. ಎಲ್ಲರೂ ಬನ್ನಿ, ಆ್ಯಾವ್ರೇಜ್ ಇರೋರು ಕೂಡ ಇಲ್ಲಿ ಬಂದು ಟಾಪ್ ಆಗ್ಬೋದು. ಇದು ನನ್ನ ಮಾತು. ನಿಮ್ಮ ಪ್ರೂಫ್ ಬೇಕೆಂದರೆ ನಿಮಗೆ ಈ ವರ್ಷದ ರಿಸಲ್ಟ್ಸ್ ತೆಗೆದು ನೋಡ್ಬೋದು. 100% ನಿಮಗೆ ಹೇಳಿದಂಥದ್ದು ಕಾಲೇಜ್. ಪಕ್ಕ ಬನ್ನಿ, ನಿಮಗೆ ಪಕ್ಕ ಒಳ್ಳೆಯದಾಗುತ್ತೆ. ನನ್ನ ಹೆಸರು ವಿಪುಲ್ ಉತ್ತಪ್ಪ. ನಾನು ವಿದ್ಯಾನಿಕೇತನದ ಕಾಲೇಜಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಈ ವರ್ಷದ ದ್ವಿತೀಯ PUC ಎಕ್ಸಾಮಲ್ಲಿ 600ಗೆ 591 ತೆಗೆದು ಕಾಲೇಜಿಗೆ ಪ್ರಥಮ ಸ್ಥಾನ ಹಾಗೂ ಜಿಲ್ಲೆಗೆ ದ್ವಿತೀಯ ಸ್ಥಾನ ಬಂದಿದ್ದೇನೆ. ನಾನು ರಾಜ್ಯದಲ್ಲಿ 9ನೇ ಸ್ಥಾನ ಪಡೆದಿದ್ದೇನೆ. ನನ್ನ ಈ ಮಾರ್ಕ್ಸಿಗೆ ಎಲ್ಲಕ್ಕಿಂತ ದೊಡ್ಡ ರೀಸನ್ ಈ ಕಾಲೇಜಿನ ಟೀಚರ್ಸ್ ತುಂಬ ಸಪೋರ್ಟಿವ್, ತುಂಬ ಎಂಕರೇಜಿಂಗ್ ಆಗಿದ್ದಾರೆ.
ಎಲ್ಲ ಏನೇ ಡೌಟ್ಸ್ ಇದ್ದರೂ ತುಂಬ ಚೆನ್ನಾಗಿ ಕ್ಲಿಯರ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ಹೆಸರು ಜೆನ್ಸಿಯಾ ಡೇವಿಡ್. ನಾನು ವಿದ್ಯಾನಿಕೇತನ PU ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ 590 ಅಂಕ ತೆಗೆದು ಕಾಲೇಜಿಗೆ 2nd ರ್ಯಾಂಕ್ ಹಾಗೂ ರಾಜ್ಯಕ್ಕೆ 10ನೇ ಸ್ಥಾನ, ಜಿಲ್ಲೆಗೆ 3ನೇ ಸ್ಥಾನ ಪಡೆದು ಉತ್ತೀರ್ಣಲಾಗಿದ್ದೇನೆ. ತುಂಬಾ ಖುಷಿ ಆಯ್ತಿದೆ. ಮೊದಲನೇದಾಗಿ ಎಲ್ಲ ಲೆಕ್ಚರ್ಸ್ಗೆ ಧನ್ಯವಾದ ಹೇಳಲು ಬಯಸ್ತೇನೆ. ಅವರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದಲೇ ಇಷ್ಟು ಒಳ್ಳೆ ಮಾರ್ಕ್ ತೆಗೆಯಲು ಆಗಿದೆ. ಮತ್ತು ಎಲ್ಲ ಲೆಕ್ಚರ್ಸ್ ಸಹ ವೀಕ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತಾಯಿದ್ರು. ಮತ್ತು MCQ ಟೆಸ್ಟ್ ಆಗಿರ್ಬೋದು, ಚಾಪ್ಟರ್ ವೈಸ್ ಟೆಸ್ಟ್ ಸಹ ಕಂಡಕ್ಟ್ ಮಾಡ್ತಾಯಿದ್ರು. ಪ್ರಿಪ್ರೇಟ್ರಿ ಸಹ 4 to 5 ಪ್ರಿಪ್ರೇಟ್ರಿ ಎಕ್ಸಾಮ್ ಸಹ ಕಂಡಕ್ಟ್ ಮಾಡ್ತಾಯಿದ್ರು. ಎಲ್ಲನೇ ತುಂಬ ಹೆಲ್ಪ್ ಮಾಡಿದೆ ಸ್ಕೋರ್ ಮಾಡೋಕ್ಕೆ. ಸೊ ಅವ್ರಿಗೆ ತುಂಬ ಥ್ಯಾಂಕ್ ಯು ಹೇಳಲು ಬಯಸ್ತೇನೆ. ಪ್ಯಾರೆಂಟ್ಸಿಗೆ ಸಹ ಧನ್ಯವಾದ ಹೇಳಲು ಬಯಸ್ತೇನೆ. ಹೊರಗಡೆಯಿಂದ ಹೆಣ್ಮಕ್ಳು ಈ ಶಾಲೆಗೆ ಬರಬೇಕಂದ್ರೆ ಏನು ಹೇಳ್ತಿರ್ತೀವಿ ಬನ್ನಿ? ನನಗೆ ಒಳ್ಳೆ ಸ್ಕೋರ್ ಮಾಡಿ ಒಳ್ಳೆ ಕ್ಯಾರಿಯರ್ ಬಿಲ್ಡ್ ಮಾಡಬೇಕಂದ್ರೆ ಐ ಥಿಂಕ್ ಇಲ್ಲಿ ಒಳ್ಳೆ ಕೋಚಿಂಗ್ ಕೊಡ್ತಾರೆ. ಸೊ ಇಲ್ಲಿ ಬರಬೇಕು ಅಂತ ಹೇಳ್ತೀನಿ. ಜಾಸ್ಮಿನ್. ನಾನು ವಿದ್ಯಾನಿಕೇತನ PU ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ 587 ಸ್ಕೋರ್ ಮಾಡಿ ಕಾಲೇಜಿನಲ್ಲಿ 3rd ರ್ಯಾಂಕ್ ಪಡೆದಿದ್ದೇನೆ. ಇದಕ್ಕೆ ಸಹಾಯ ಮಾಡಿದ ನನ್ನೆಲ್ಲ ಲೆಕ್ಚರ್ಸ್ಗಳಿಗೂ ಪೇರೆಂಟ್ಸ್ಗಳಿಗೂ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಮುಂದಿನ KCET ಮತ್ತು NEET ರಿಸಲ್ಟ್ ನೋಡಿ ಮೆಡಿಕಲ್ ಫೀಲ್ಡ್ಗೆ ಹೋಗಲು ಬಯಸುತ್ತಿದ್ದೇನೆ. Hi, my name is Sathi Decham and I scored 583, that is 97%. Hi, my name is BV Pallavi. I scored 579, which is 96.5%. ಈ ಒಂದು ಕಾಲೇಜಿಗೆ ಬಂದ 2 ವರ್ಷ ನಿಮಗೆ ಆ ಸ್ಟಡೀಸ್ಗಳನ್ನೆಲ್ಲ ಒಂದು ಆಲೋಚನೆ ಮಾಡೋದು, ಇವತ್ತು ಎಷ್ಟು ನಾನು ಒಂದು ಒಳ್ಳೆ ಟಾಪರ್ ಆಗಿ ಬರಲಿಕ್ಕೆ ಸಹಾಯ ಆಯಿತು ಅಂತ ನಿಮ್ಗೆ ಎಷ್ಟು ಫೀಲ್ ಆಗುತ್ತೆ? I feel like in my 10th standard, compared to my 10th standard, I think I did pretty well here, and also because of my teachers and also my peers who have helped me and supported me in this journey. I feel like this whole thing was more easier compared to what my previous schools did. So yeah. ವಿದ್ಯಾನಿಕೇತನಕ್ಕೆ ಯಾತಕ್ಕೋಸ್ಕರ ಬರಬೇಕು, ಹೊಸ ಸ್ಟೂಡೆಂಟ್ ಬರಬೇಕು ಅಂತ ನಿರೀಕ್ಷೆ ಯಾಕೆ ಮಾಡಬೇಕು? ಕಾಲೇಜ್ ತುಂಬಾ ಚೆನ್ನಾಗಿದೆ. ನಮ್ಮ ಕಾಲೇಜ್ ಟೀಚರ್ಸ್ ಎಲ್ಲ ವೆಲ್ ಕ್ವಾಲಿಫೈಡ್ ಇದ್ದಾರೆ ಮತ್ತು ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತು ಅವ್ರು ಕೊಟ್ಟ ಮೆಟೀರಿಯಲ್ಸ್ನ ನಾವು ಫಾಲೋ ಮಾಡಿದ್ರೇ ಸಾಕು, ಏನು ಹೊರಗಡೆಯಿಂದ ಬೇಕು ಟ್ಯೂಷನ್ ಬೇಕು ಏನಿಲ್ಲ. ಅದು ತುಂಬ ಚೆನ್ನಾಗಿದೆ. ಮತ್ತು ಅವರು ಸ್ಕಾಲರ್ಶಿಪ್ ಕೂಡ ಪ್ರೊವೈಡ್ ಮಾಡ್ತಾರೆ. ಮತ್ತು 10th ಹೈ ಸ್ಕೋರ್ ಮಾಡಿದವ್ರಿಗೆ ಟಾಪರ್ಸ್ಗೆ ಫ್ರೀ ಎಜುಕೇಷನ್ ಫೆಸಿಲಿಟೀಸ್ ಕೂಡ ಇದೆ. ಇಲ್ಲಿ ವಿದ್ಯಾನಿಕೇತನಕ್ಕೆ ಹೋದ್ರೆ ಭಾರಿ ಶಿಸ್ತಿದೆ, ಸ್ಟ್ರಿಕ್ಟ್ ಇದ್ದಾರೆ ಅಂತೇಳಿ ಒಂದು ಮಾತಿದೆ. ಸ್ಟ್ರಿಕ್ಟ್ ಇಲ್ಲ, ತುಂಬ ಡಿಸಿಪ್ಲಿನ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲರೂ ಅಂದ್ಕೊಳ್ಳೋ ಅಷ್ಟು ಸ್ಟ್ರಿಕ್ಟ್ ಏನಿಲ್ಲ, ಚೆನ್ನಾಗಿದೆ ಕಾಲೇಜ್. ಮುಂದೆ ನೀವು ಏನು ಮಾಡಬೇಕಂತಿದ್ರು? ಮುಂದೆ ನಾನು BCom + CA ಮಾಡಬೇಕು ಅಂತ ಇದ್ದೀನಿ ಬ್ಯಾಂಗ್ಳೂರಲ್ಲಿ. ನಾನು BBA ಮೈಸೂರು. ಮಕ್ಕಳಿಗೆ ಇಲ್ಲಿಗೆ ಬರಲಿಕ್ಕೆ ಏನು ರಿಕ್ವೆಸ್ಟ್ ಮಾಡ್ತೀರಿ ನೀವು ಕಾಲೇಜ್ ಪರವಾಗಿ? I feel like if you want to come here, you have to be a little bit more disciplined, and also this is much a studious school, so not a lot of activities to do. So if you have interest in studying, this is the best college, and I'll guarantee you will get best scores here as well. So yeah. ಮತ್ತು ಆವ್ರೇಜ್ ಸ್ಟೂಡೆಂಟ್ಸ್ ಕೂಡ ಟಾಪರ್ಸ್ ಆಗ್ಬೋದು. ಎಷ್ಟೋ ಜನ ಇವಾಗ ಜಸ್ಟ್ ಪಾಸ್ ಆಗ್ತಿದ್ದವ್ರು ಇವಾಗ 90% ಮೇಲೇ ತಂದಿದ್ದಾರೆ. ಖುಷಿ ಆಗುತ್ತೆ. ಆ ಪ್ರಮಾಣದಲ್ಲಿ ಶಿಕ್ಷಕರು ತುಂಬ ಎಫರ್ಟ್ಸ್ ಆಗ್ತಾರೆ ನಮ್ಮ ಟೀಚರ್ಸ್. ಮತ್ತು ಅವ್ರ ಪರ್ಸ್ನಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ನೈಟ್ ಕ್ಲಾಸ್ ಎಲ್ಲ ಮಾಡ್ತಾರೆ. ಅವ್ರ ಎಫರ್ಟ್ಸಿಂದನೇ ಇಷ್ಟು. My name is Ruhina Begum and I scored 577 and I got 96.2%. My name is Daksha Muttama and I scored 579, which is 96.5. ಇಲ್ಲಿಯ ವಿದ್ಯಾಭ್ಯಾಸಗಳು ಯಾವ ರೀತಿ ನಿಮಗೆ ಅನುಕೂಲ ಆಯಿತು? So, you know, I scored in 10th I scored 91.84. So basically when I came here, my percentage have gradually increased. So it's because of revision, teachers, the support of teachers' efforts. So what they make us study, we would study every day. And ಹೊರಗಡೆಯಿಂದ ಬರೋ ಮಕ್ಕಳಿಗೆ ಏನು ಹೇಳ್ತೀರಿ? ತಾವೆಲ್ಲ ಟಾಪರ್ ಆಗಿದ್ದೀರಿ, ಏನು ಹೇಳ್ತೀರಿ? ಒಳ್ಳೆ ಕಾಲೇಜು, ಸ್ವಲ್ಪ ಸ್ಟ್ರಿಕ್ಟ್ ಇದೆ ಅಂತ ಅಷ್ಟೇ, ಆದರೂ ಕಲಿಬೋದು. ಬರೀ ಓದೋದು ಅಂತ ಇದ್ದರೂ ಫ್ರೆಂಡ್ಸ್ ಇದ್ದರೆ ಎಂಜಾಯ್ ಮಾಡ್ಬೋದು. ಒಳ್ಳೆ ಫ್ರೆಂಡ್ಸ್ ಇದ್ದರೆ ಇಲ್ಲಿ ಅಷ್ಟು ಸ್ಟ್ರಿಕ್ಟ್ ಅಂತ ಅನಿಸಲ್ಲ. ಖುಷಿಯಾಗಿ ಮುಂದೆ ಏನು ಮಾಡಬೇಕು ಅಂತ ಆಲೋಚನೆ? BCom ಹಾನರ್ಸ್ ಮಾಡಬೇಕಂತ. ನೀವೇನು? BCA in specialization. ನೀವೇನು ಹೇಳ್ತೀರಾ ಮಕ್ಕಳಿಗೆ, ಈ ಥರ ಮಕ್ಕಳಿಗೆ? The children need not to worry because whoever comes here studies well, because I also scored 90% in my 10th and I scored 96.2. So it's an increase, and the teachers here are very supportive and they support a lot. Because of their efforts and our parents' efforts, we have scored so much, and I got 3rd rank and she got 2nd rank.
So it's a good college for students who will to study and score well and for a better future. So it's a good college. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನನ್ನ ಮಗಳು ಇಲ್ಲಿ ಫಸ್ಟ್ ಪಿ ಯುಯಿಂದ ಸೆಕೆಂಡ್ ಪಿ ಯುವರೆಗೆ ಓದಿದ್ದಾರೆ. ಆದರೆ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ. ಆದರೆ ನಮ್ಮ ಈ ಕಾಲೇಜ್ ವಿದ್ಯಾನಿಕೇತನ್ ಕಾಲೇಜು ತುಂಬ ಸಪೋರ್ಟಿಯಾಗಿ ಅವರಿಗೆ ಮೋಟಿವೇಶನ್ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಫಸ್ಟಿಂದ ಟಾಪರ್ ಇದ್ದರು, ಅಂದರೂ ಅದಕ್ಕಿಂತ ಜಾಸ್ತಿ ಬರಲಿಕ್ಕೋಸ್ಕರ ಅವರಿಂದ ತುಂಬ ಕಷ್ಟಪಟ್ಟಿದ್ದಾರೆ. ಅದಕ್ಕೋಸ್ಕರ ಈ ವಿದ್ಯಾನಿಕೇತನ್ ಕಾಲೇಜ್ ನನಗೆ ತುಂಬ ಸಪೋರ್ಟ್. ಅವರಿಗೂ ಮ್ಯಾನೇಜ್ಮೆಂಟಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮ ಮಗಳಿಗೋಸ್ಕರ ಎವ್ರಿಥಿಂಗ್ ಇನ್ ಸಪೋರ್ಟಿಂಗ್, ಸೇಫ್ಟಿ, ಕಾಲೇಜು ಅದು ನೋಡಿದ್ರೆ ನಮ್ಮ ಈ ಸರೌಂಡಲ್ಲಿರೋದು ಇಸ್ ವೆರಿ ಬೆಸ್ಟ್ ಕಾಲೇಜ್ ಅಂತ ನಾನು ಇದು ಹೇಳ್ತೀನಿ. ನನ್ನ ಮಗಳಿಗೆ ತುಂಬ ಸಪೋರ್ಟ್ ಮಾಡ್ಯಾರೆ. ಸ್ಟೂಡೆಂಟ್ಸ್ ಆಗಲಿ, ಫ್ರೆಂಡ್ ಸರ್ಕಲ್ ಆಗಲಿ, ಟೀಚರ್ಸ್ ಆಗಲಿ, ಪ್ರಿನ್ಸಿಪಾಲ್ಸ್ ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ, ಎಲ್ಲರೂ ತುಂಬ ಸಪೋರ್ಟಿಂಗ್ ಇದೆ. ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸುಳ್ಳಿಮಡ ಸುಬ್ಬಯ್ಯ ಅಂತ, ಬೆಕ್ಕಸಡ್ಲೂರು ವಿಲೇಜ್ ಅವರು. ಪ್ಲಸ್ ಒಂದು ಮಗಳು, ಎರಡನೇ ಮಗಳಿಗೆ ಇಲ್ಲಿ ಕಾಮರ್ಸಲ್ಲಿ ಟಾಪರ್ ಆಗಿದ್ದಾಳೆ, ದಕ್ಷ ಮುತ್ತಮ್ಮ. ಹಾಗೆ 22 ನನ್ನ ಇನ್ನೊಬ್ಬಳು ಮಗಳು ಗಾಯನ ಗಂಗಾ ಮಿಸಸ್, ಶಿ ವಾಸ್ ಆಲ್ಸೋ ಟಾಪರ್ ಇನ್ ಕಾಮರ್ಸ್. ಸೊ ಐ ಆಮ್ ವೆರಿ ಪ್ರೌಡ್ ವಿದ್ಯಾನಿಕೇತನ್. ಯಾಕೆಂತ ಹೇಳಿದ್ರೆ ದೇ ಗೇವ್ ಅಸ್ ಆಲ್ ದ ಸಪೋರ್ಟ್ ಆ್ಯಂಡ್ ಮೋರ್ ಓವರ್ ದ ಡೆಡಿಕೇಶನ್ ಬೈ ಟೇಕಿಂಗ್ ದ ಈವ್ನಿಂಗ್ ಕ್ಲಾಸಸ್ ಆಲ್ಸೋ. ಬಸ್ ಪ್ರೊವೈಡ್ ಮಾಡಿ, ಅವರಿಗೆ ಫುಡ್ ಪ್ರೊವೈಡ್ ಮಾಡಿ, ಸೊ ದಟ್ ಮಕ್ಕಳಿಗೆ ಹಸಿವಾಗೋದು ಇದು ತೋರಿಸ್ದೇನೆ ಅವರು ತುಂಬ ಚೆನ್ನಾಗಿ ಕೋಚಿಂಗ್ ಕೊಟ್ಟಿದ್ದಾರೆ. ಸೆಕೆಂಡ್ ಪಿ ಯು, ಪರ್ಟಿಕ್ಯುಲರ್ಲಿ ಸೆಕೆಂಡ್ ಪಿ ಯು. ಈಗಲೂ ನನ್ನ ಬ್ಯಾಕ್ಗ್ರೌಂಡಲ್ಲಿ ಅವ್ರದ್ದು ಮಕ್ಕಳಿಗೆ ಕ್ಲಾಸಸ್ ನಡೀತಾ ಇದೆ. ಸೊ ದಟ್ ಇಸ್ ದ ಡೆಡಿಕೇಶನ್ ವಾಟ್ ದೇ ಶೋ ಟುವರ್ಡ್ಸ್ ದಟ್ ಸ್ಟೂಡೆಂಟ್ಸ್. ಆ್ಯಂಡ್ ಮೋರ್ ಓವರ್ ಏನಂತ ಹೇಳಿದ್ರೆ ಡಿಸಿಪ್ಲಿನ್ ಇದೆ. ಪ್ಲಸ್ ಪೇರೆಂಟ್ಸ್ಗೆ ಅದ್ರ ಬಗ್ಗೆ ಅಷ್ಟು ಚಿಂತೆ ಮಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಅವರು ಏನೇನು ಡ್ರಾಬ್ಯಾಕ್ ಇದೆ ಮಕ್ಕಳದು ಅದನ್ನ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ತಾರೆ. ಆ್ಯಂಡ್ ದ ಪೇರೆಂಟ್ಸ್ ಹ್ಯಾವ್ ಟು ಕಮ್ ಆ್ಯಂಡ್ ಟಾಕ್ ಟು ವಿತ್ ದ ಪ್ರಿನ್ಸಿಪಲ್. ಆ್ಯಂಡ್ ದ ಸಪೋರ್ಟಿಂಗ್ ಸ್ಟಾಫ್ ಇಸ್ ವೆರಿ, ದ ಟೀಚಿಂಗ್ ಸ್ಟಾಫ್ ಇಸ್ ವೆರಿ ಗುಡ್ ಆ್ಯಸ್ ಫಾರ್ ಆಸ್ ಮೈ ನಾಲೆಜ್. ಯಾಕೆಂತ ಹೇಳಿದ್ರೆ ನಂದು 2 ಮಕ್ಕಳು ಇಲ್ಲಿ ಟಾಪರ್ ಆಗಿ ಬಂದಿದ್ದು ಅದೊಂದು ಪ್ರೌಡ್ ಮೂಮೆಂಟ್. ಸುಮಾರು ಜನಕ್ಕೆ ಅಂತ ಅದೃಷ್ಟ ಸಿಗೋದಿಲ್ಲ. ಫಸ್ಟ್ ಒನ್ ವಾಸ್ ಗಾಯನ ಗಂಗಮ್ಮ ಇನ್ 2022 ಆ್ಯಂಡ್ ನೌ ಇಟ್ ಇಸ್ ದಕ್ಷ ಮುತ್ತಮ್ಮ in 2024. Nanda's heartiest and sincere thanks to the management and the staff of Vidyaniketan. Thank you. Ellaru illi ಸೇರಿಸಿ so that you can come up. Fee structure ಕಮ್ಮಿ ಇದೆ, ಆಪರ್ಚುನಿಟೀಸ್ ಕಮ್ಮಿ ಇದೆ. ಓನ್ಲಿ ಥಿಂಗ್ ಸ್ಪೋರ್ಟ್ಸ್ ಅಂತ ಹೇಳ್ತಾರೆ, ಬಟ್ ಸ್ಪೋರ್ಟ್ಸ್ ಅದು ಯಾವ ಥರದಲ್ಲಿ ಆದರೂ ಬರ್ಬೋದು. ಬೀಯಿಂಗ್ ಅ ಸ್ಪೋರ್ಟ್ಸ್ಮನ್ ನಾನು ಸ್ವಲ್ಪ ಮುಜುಗರ ಪಟ್ಟಿದೆ ಫಸ್ಟ್. ಬಟ್ ಈಗಿನ ಕಾಲದಲ್ಲಿ ನೋಡಿದ್ರೆ ನಿಮ್ಮದು ಇಂಡಿವಿಜುವಲ್ ಸ್ಪೋರ್ಟ್ ಇದ್ದರೆ ಮಾತ್ರ ಯು ಹ್ಯಾವ್ ಅ ಟ್ಯಾಲೆಂಟ್. ಗ್ರೂಪ್ ಸ್ಪೋರ್ಟ್ ಆದರೆ ನಿಮಗೆ ಯಾವ ಥರದ್ದು ಬೆನಿಫಿಟ್ ಸಿಗೋದಿಲ್ಲ ಬಿಕಾಸ್ ಆಫ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್. ಥ್ಯಾಂಕ್ ಯು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.